ಎಲ್ರಿಗೂ ನಮಸ್ಕಾರ. ನಾನ್ ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ತರುವಂತಹ ಆಸಕ್ತಿದಾಯಕ ವಿಚಾರಗಳು ಅಂದ್ರೆ ಧ್ಯಾನ, ಯೋಗ, ಭಗವದ್ಗೀತೆ, ಮಹಾಭಾರತದ ಕಥೆಗಳು ನಮ್ಮ ಜೀವನಕ್ಕೆ ಹೇಗೆ ಪ್ರೇರಣೆ, ಭಗವದ್ಗೀತೆಯ ಸಾರ ನಮ್ಮ ಬದುಕಿಗೆ ಹೇಗೆ ಬೆಳಕಾಗ್ತದೆ ಅಂದ್ರೆ ನಂಟಿದೆ. ಹಾಗೂ ಮನೋಬಲವನ್ನ ವೃದ್ಧಿಸುವಂತಹ ವಿಚಾರಗಳು, ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತ ವಿಚಾರಗಳು, ಹೀಗೆ ಸಣ್ಣ ಮಕ್ಕಳಿಂದ, ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರಿಗೂ ಉಪಯೋಗಕ್ಕೆ ಬರುವಂತಹ ವಿಚಾರಗಳನ್ನ ನಾವು ಇಲ್ಲಿ ಪ್ರಸ್ತುತಪಡಿಸೋದ್ರಿಂದ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳನೇ ಮುಖ್ಯ. ಇವತ್ತು ನಾವು ತಂದಿರುವಂತಹ ಟಾಪಿಕ್ ಏನಂದ್ರೆ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಯಾಕೆ? ಪ್ರತಿ ಮನೆಯಲ್ಲಿಯೂ ಕೂಡ ಭಗವದ್ಗೀತೆಯನ್ನ ಓದಬೇಕು ಏನಕ್ಕೆ? ಯಾವ ಕಾರಣಕ್ಕೆ? ಅಂಥದ್ದೇನಿದೆ ಭಗವದ್ಗೀತೆನಲ್ಲಿ? ಅದರಲ್ಲಿಯೂ ಕೂಡ ಪ್ರತಿ ಪುಟ್ಟ ಮಕ್ಕಳಿರುವ ಮನೆಯಲ್ಲಿ ಭಗವದ್ಗೀತೆ ಇರ್ಲೇಬೇಕು. ಅವ್ರಿಗೆ ಅದ್ರ ಸಾರ ಅರಿಲೇಬೇಕು ಮಕ್ಕಳು. ಮಕ್ಕಳಿಗೆ ಬದುಕುವ ರೀತಿಯನ್ನ ಕಲಿಸ್ಬೇಕು. ಯಾವ ಕಾರಣಕ್ಕೆ? ಅದೆಲ್ಲ ಕೂಡ ಭಗವದ್ಗೀತೆನಲ್ಲಿದೆ. ಹಾಗಾಗಿ ಓದ್ಬೇಕು. ಜೀವನ ಅರ್ಜುನನಿಗೆ ಮಾತ್ರ ಶ್ರೀಕೃಷ್ಣ ಬೋಧನೆ ಮಾಡಿಲ್ಲ. ಈ ಕಲಿಯುಗದಲ್ಲಿ ನಾವೆಲ್ಲರೂ ಇದನ್ನ ಓದಿದ್ವಿ ಅಂದ್ರೆ ಇದು ನಮ್ಮೆಲ್ಲರಿಗೂ ಬೋಧನೆ. ನೋಡಿ ಎಷ್ಟು ಚೆನ್ನಾಗಿ ಭಗವದ್ಗೀತೆನಲ್ಲಿ ವ್ಯಾಸರು ಇದು ಕಲಿಯುಗಕ್ಕೆ ವರ ಅಂತ ಹೇಳ್ತಾರೆ. ಕಲಿಯುಗಕ್ಕೆ ವರನೇ ಭಗವದ್ಗೀತೆ. ಹಾಗಿದ್ರೆ ನಾವ್ ಯಾಕೆ ತಿಳ್ಕೊಳ್ಳಲ್ಲ? ನಾವ್ ಯಾಕೆ ತಿಳ್ಕೊಬಾರ್ದು? ಅದ್ರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಅರ್ಜುನ ಕೈ ಕಟ್ಟಿ ಕುತ್ಕೊಳ್ತಾನೆ, ನಾನು ಯುದ್ಧ ಮಾಡಕ್ ಆಗಲ್ಲ ಅಂತ. ಆಗ ಆತ್ಮಸ್ಥೈರ್ಯವನ್ನ ತುಂಬ್ತಾರೆ ಶ್ರೀಕೃಷ್ಣ, ಇಲ್ಲ ನೀನ್ ಮಾಡಕ್ ಆಗತ್ತೆ, ನೀನ್ ಮಾಡು ಅಂತ. ಎಲ್ಲರ ಪಾತ್ರಗಳು ಮಹಾಭಾರತದಲ್ಲಿ ಇಡೀ ಪಾತ್ರಗಳು ನಮ್ಗೆ ಹೇಗಿರ್ಬೇಕು, ಹೇಗಿರ್ಬಾರ್ದು. ದುರ್ಯೋಧನ ಹೇಗಿರ್ಬಾರ್ದು, ಯುಧಿಷ್ಠಿರ ಹೇಗಿರ್ಬೇಕು, ಗಾಂಧಾರಿ ಹೇಗಿರ್ಬಾರ್ದು, ಕುಂತಿ ಹೇಗಿರ್ಬೇಕು. ಗಾಂಧಾರಿ ಯಾಕೆ ಯಾವ ಕಾರಣಕ್ಕೆ ಹಾಗಿರ್ಬಾರ್ದು ಅಂದ್ರೆ, ಆಕೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ತನ್ನ ಮಕ್ಕಳನ್ನ ಬೆಳೆಸುವ ಪರಿಯಲ್ಲಿ ಸೋಲ್ತಾಳೆ ಗಾಂಧಾರಿ. ಆದ್ರೆ ಒಬ್ಬ ವಿಧವೆಯಾಗಿ 5 ಮಕ್ಕಳನ್ನ ಬೆಳೆಸುವ ಪರಿ ಕುಂತಿ ಇಡೀ ಜಗತ್ತಿಗೆ ಮಾದರಿ ಆಗ್ತಾಳೆ. ಹಾಗಾಗಿ ನಾವು ಮಹಾಭಾರತ, ಭಗವದ್ಗೀತೆಯ ಸಾರ ಎಲ್ಲವನ್ನ ನಾವು ಅಚ್ಚುಕಟ್ಟಾದ ಕ್ರಮದಲ್ಲಿ ಏನಾದ್ರೂ ಕೂಡ ಪುಟ್ಟ ಮಕ್ಕಳಿಂದ ಏನಾದ್ರೂ ನಾವು ಅವರಿಗೆ ಕಲಿಸ್ಬಿಟ್ವಿ ಅಂದ್ರೆ ಅವರ ಬದುಕು ಎಷ್ಟು ಸುಂದರ ಆಗುತ್ತೆ. ಈ ಕಲಿಯುಗದಲ್ಲಿ ಏನು ಬೇಡ ಅದೆಲ್ಲವನ್ನ ಕೂಡ ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ನಾವು ಯಾವಾಗ ಈ ವರವನ್ನ ನಮ್ಮ ಬದುಕಿಗೆ ತಗೊಳ್ತೀವಿ, ಇದ್ರ ಅನುಕೂಲವನ್ನ ಪಡ್ಕೊಳ್ತೀವಿ, ಬಹುಶಃ ನಮ್ಮ ಜೀವನ ಅಲ್ಲಿಂದ ಸುಗಮ ಆಗೋದಕ್ಕೆ ಶುರುವಾಗ್ತದೆ. ಕಲಿಯುಗಕ್ಕೆ ಖಂಡಿತವಾಗ್ಲೂ ಇದು ಮದ್ದು. ನಾವು ಭಗವದ್ಗೀತೆಯನ್ನ ಬಳಸ್ಕೊಳ್ಳೇಬೇಕು. ಪ್ರತಿ ಮನೆಯಲ್ಲಿ ಪ್ರತಿ ತಾಯಿಯ ಆದ್ಯ ಕರ್ತವ್ಯವೇ ಭಗವದ್ಗೀತೆಯನ್ನ ಮಕ್ಕಳಿಗೆ ಬೋಧಿಸೋದು. ಆಕೆಯೂ ಕಲಿಬೇಕು. ಎಲ್ಲರೂ, ಪ್ರತಿಯೊಬ್ಬ ಮನುಷ್ಯನು ಕೂಡ ಭಗವದ್ಗೀತೆಯನ್ನ ಕಲೀಲೇಬೇಕು. ಹೊಸ ಜೀವನದ ಆರಂಭ. ನಾವ್ ಯಾವತ್ತು ಭಗವದ್ಗೀತೆಯನ್ನ ಹೀಗೆ ಹಿಡಿದು ಅಲ್ಲಿ ಇರುವಂತಹ ಮೊದಲನೆಯ ಪುಟವನ್ನ ತೆಗೆದು ಓದೋದಕ್ ಶುರು ಮಾಡ್ತೀವಲ್ಲ, ಅವತ್ತು ನಮ್ಮ ಜೀವನದ ಹೊಸ ಆರಂಭ, ಹೊಸ ಜೀವನದ ಆರಂಭ ಅದು. ಬದುಕೋದನ್ನ ಕಲ್ತ್ ಬಿಡ್ತೀವಿ ನಾವು, ಜೀವಿಸೋದನ್ನು ಕಲ್ತ್ ಬಿಡ್ತೀವಿ, ಪ್ರತಿ ಕ್ಷಣಗಳನ್ನ ಆಹ್ಲಾದಿಸೋದನ್ನ ಕಲ್ತ್ ಬಿಡ್ತೀವಿ. ಒಳ್ಳೆ ಈ ಜೀವನಕ್ಕೆ ಏನೇನು ಬೇಕು ವಿಚಾರಗಳು ಅದೆಲ್ಲವೂ ಕೂಡ ಭಗವದ್ಗೀತೆನಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ತಾಯಿಯೂ ಕೂಡ ನಾವು ಕಲಿಸ್ಲೇಬೇಕು, ನಾವು ಕಲೀಲೇಬೇಕು. ಪ್ರತಿ ಮನೆಯಲ್ಲಿ ಭಗವದ್ಗೀತೆ ಇರ್ಲೇಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಧೃತರಾಷ್ಟ್ರ ಕಣ್ಣು ಕಾಣೋದಿಲ್ಲ, ಆತ ಏನೇ ತನ್ನ ಮಕ್ಕಳು ತಪ್ಪು ಮಾಡಿದ್ರು ಕೂಡ ತಿದ್ದೋದಿಲ್ಲ. ಹಾಗಿರ್ಬಾರ್ದು. ಒಬ್ಬ ತಂದೆ ಧೃತರಾಷ್ಟ್ರನ್ ರೀತಿ ಇರಬಾರ್ದು ಅಂತ ಅಂದ್ರೆ ಧೃತರಾಷ್ಟ್ರ ಏನ್ ಮಾಡ್ತಿದ್ದ ಅನ್ನೋದನ್ನ ತಿಳ್ಕೊಬೇಕು. ತನ್ನ ಗಂಡನಿಗೆ ಕಣ್ ಕಾಣೋದಿಲ್ಲ ಅಂತ ತನ್ನ ಹೆಂಡತಿಯೂ ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು 101 ಮಕ್ಕಳನ್ನ ಹೆತ್ಲು ಗಾಂಧಾರಿ. ಆದ್ರೆ ಗಂಡನ ಒಂದು ಇದನ್ನ ಅನುಸರಣೆ ಮಾಡ್ಲಿಕ್ಕೆ ಹೋಗಿ ಆತ ನೋಡ್ದಿದ್ ಪ್ರಪಂಚ ನನಗೂ ಬೇಡ ಅಂತ ಹೇಳಿ ಬಟ್ಟೆಯನ್ನ ಕಟ್ಕೊಂಡು ಆ 100 ಮಕ್ಕಳು ಕೂಡ ಅಡ್ಡದಾರಿಯನ್ನ ಹಿಡಿದ್ರು. ಆದ್ರೆ
ಆಕೆ ಮಕ್ಕಳನ್ನ ಸಾಕುವ ಪರಿಯಲ್ಲಿ ಸೋತ್ಲು. ಒಬ್ಬ ವಿಧವೆ ಕುಂತಿ. ಪಾಪ ಅವಳು ಲೋಕದ ಸಮಾಜದಲ್ಲಿ ಎಂತೆಂತ ಅವಮಾನಗಳನ್ನ ಎದುರಿಸಿದ್ರು ಕೂಡ ಆಕೆ ಮಕ್ಕಳನ್ನ ಧರ್ಮ, ನಿಷ್ಠೆ, ತಾಳ್ಮೆ ಎಲ್ಲ ಪಾಠವನ್ನ ಮಾಡಿ ಆಕೆ ಪಾಂಡವರನ್ನಾಗಿ ಸಿದ್ಧಿಸಿದ್ಲು. ಅಂದ್ರೆ ಬೆಳೆಸಿದ್ಲು. ಅವರು ಪಾಂಡವರು ಇಡೀ ನಮ್ಗೆಲ್ಲರಿಗೂ ಕೂಡ ಮಾದರಿ ಇವತ್ತು. ಬದುಕಿದ್ರೆ ಪಾಂಡವರ ರೀತಿ ಬದುಕಬೇಕು, ಬದುಕಬಾರ್ದು ಅಂತ ಹೇಳಿದ್ರೆ ಕೌರವರ ರೀತಿ ಬದುಕಬಾರ್ದು ಅನ್ನುವಂತಹ ಇಡೀ ಜಗತ್ತಿಗೆ ಪ್ರೇರಣೆ ಆಯ್ತದು. ಇನ್ನ 5 ಗಂಡಂದಿರನ್ನ ಪಡ್ಕೊಂಡಂತಹ ದ್ರೌಪದಿಯಿಂದಲೇ ಕುರುಕ್ಷೇತ್ರ, ಒಂದು ಹೆಣ್ಣಿಂದ ಕುರುಕ್ಷೇತ್ರ. ಯಾವ ಕಾರಣಕ್ಕೆ, ಎಲ್ಲೆಲ್ಲಿ ಯಾವ ಯಾವ ತಪ್ಪುಗಳಾಯ್ತು, ಹೀಗೆ ಅನೇಕ ವಿಚಾರಗಳನ್ನ ತಿಳಿಸೋದೆ ಮಹಾಭಾರತ. ಹಾಗೂ ಅರ್ಜುನನಿಗೆ ಮಾಡಿದಂತಹ ಬೋಧನೆಯನ್ನ ಇಂದು ನಾವು ಕೂಡ ಬೋಧಿಸಿಕೊಂಡು ಜೀವನವನ್ನ ಅರ್ಥೈಸಿಕೊಂಡು ಬದುಕೋದಕ್ಕೆ ಶುರು ಮಾಡಿದ್ರೆ ಭಗವದ್ಗೀತೆ. ಹೀಗೆ ಅನೇಕ ವಿಚಾರಗಳು, ಭಗವದ್ಗೀತೆಯ ಸಾರ ನಮ್ಮ ಬದುಕಿಗೆ ಹೇಗೆ ನಂಟಾಗ್ತದೆ ಅನ್ನುವಂತಹ ಇನ್ನು ಅನೇಕ ಮಾಹಿತಿಗಳನ್ನ ಇನ್ನ ಮುಂದೆ ಮುಂದೆ ತಿಳ್ಕೊಳ್ಳೋಣ. ಆದ್ರೆ ಪ್ರತಿ ಮನೆಯಲ್ಲಿಯೂ ಕೂಡ ಯಾರ ಮನೆಯಲ್ಲಿ ಭಗವದ್ಗೀತೆ ಇಲ್ಲ, ದಯವಿಟ್ಟು ಇವತ್ತೇ ಕೊಂಡುಕೊಳ್ಳಿ ಒಂದು ಭಗವದ್ಗೀತೆ. ಒಂದೊಂದು ಶ್ಲೋಕಗಳನ್ನು ಕೂಡ, ಒಂದು ಶ್ಲೋಕ 12ನೇ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ ಭಕ್ತಿ ಯೋಗದಲ್ಲಿ ಬರುತ್ತೆ. ಏವಂ ಸತತಯುಕ್ತ ಯೇ ಭಕ್ತಾಸ್ತ್ವಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಃ ಅಂತ. ಅರ್ಜುನ ಕೇಳ್ತಾನೆ ಈ ಪ್ರಶ್ನೆಯನ್ನ. ಅರ್ಜುನ ಉವಾಚ, ಈ ಮಾತು ಅರ್ಜುನ ಭಗವಂತನನ್ನ ಕೇಳ್ತಾನೆ. ಎಂತಹ ಭಕ್ತನೊಡನೆ ನೀನು ಇರೋದಕ್ಕೆ ಬಯಸ್ತೀಯ, ಹಾಗೂ ಎಂತಹ ಭಕ್ತನನ್ನ ನೀನು ಉತ್ತಮ ಭಕ್ತ ಅಂತ ಹೇಳಿ ಆಯ್ಕೆ ಮಾಡ್ತೀಯ ಅಂತ. ಇವೆಲ್ಲವನ್ನ ನಾವು ಅರ್ಥಕೊಳ್ಬೇಕಲ್ವಾ? ನಾವು ಯಾವ ಗುಣಗಳನ್ನ ಇಟ್ಕೊಂಡಾಗ ದೇವ್ರು ನಮ್ಮೊಟ್ಟಿಗಿರ್ತಾನೆ ಅನ್ನೋದೇ ತಾನೇ ನಾವು ಕಲಿಬೇಕಾಗಿರೋದು. ಮತ್ತೆ ಯಾವಾಗ್ಲೂ ಸದಾಚಾರಿಗಳಾಗಿರ್ಬೇಕು ಅನ್ನೋದೇ ತಾನೇ ಜೀವನ. ಬಹುಶಃ ಇಂಥ ಅನೇಕ ಮಾಹಿತಿಗಳನ್ನ ಇನ್ನ ಮುಂದೆ ಬರ್ತಾ ಬರ್ತಾ ತಿಳ್ಕೊಳ್ಳೋಣ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನನ್ನ ವಿಚಾರಗಳನ್ನ ಲೈಕ್ ಮಾಡಿ, ಹಾಗೂ ಇನ್ನೊಬ್ರಿಗೆ ಉಪಯೋಗಕ್ಕೆ ಬರ್ಬೋದು ಅಂತ ಅನ್ಸಿದ್ರೆ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಇನ್ನೊಂದು ವಿಚಾರದಲ್ಲಿ ಮತ್ತೊಮ್ಮೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.